ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಲಕ್ಕೀರಾಮ್ ಮಾತಾಡ್ತಿರೋದು. ಏನೋ ಒಂದು ವಾರದಿಂದ ತುಂಬಾ ಹೇಳಬೇಕು, ಹಂಚ್ಕೋಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಲಾಂಚ್ ಆಗಿದ್ದು ಹೀರೋ ಆಗಿ 2021ರಲ್ಲಿ ನಿಮ್ಮೂರು ಅಂತ ಸಿನಿಮಾದ ಮೂಲಕ. ಅದಾದಮೇಲೆ ಬಾಯ್ ಅಂತ ಮಾಡಿದೆ 2023ರಲ್ಲಿ ಸೆಕೆಂಡ್ ಲೀಡಾಗಿ. ಆ್ಯಂಡ್ ಇದು ನನ್ನ ಮೇನ್ ಲೀಡಾಗಿ ಮಾಡಿರ್ತಕ್ಕಂಥ ಸಿನಿಮಾ ಜನತಾ ಬಜಾರ್. ಇದು ನನ್ನ 3ನೇ ಸಿನಿಮಾ. ಇದು ಹಿಂದೆ ಒಂದು ಕಠೋರ ಅನ್ನೋ ಸಿನಿಮಾ ಇದೆ, ಅದು ಕೂಡ ರೆಡಿ ಆಗಿದೆ. ಸೊ ನಾನು ಮಾತಾಡ್ತಿರ್ಬೇಕಂತಿರೋದು ಜನತಾ ಬಜಾರ್ ಸಿನಿಮಾದ ವಿಚಾರ. ತುಂಬ ಕನಸು ಕಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ, ಅಷ್ಟೇ ಚೆನ್ನಾಗಿ ಸಿನಿಮಾ ಮುಗೀತು. ಇನ್ನು ಎಂಡ್ ಹಂತದಲ್ಲಿತ್ತು. ಇನ್ನೊಂದು ಸಾಂಗು ವಿ ಪಿ ಸರ್ ಹಾಡಿದ್ದು ಬ್ಯಾಲೆನ್ಸ್ ಇತ್ತು. ಅವ್ರು ಹಾಡಿದ್ದಾರೆ ಸಾಂಗ್ ಕೂಡ, ಅದನ್ನು ನಾವು ಶೂಟ್ ಮಾಡಬೇಕು, ಅದೊಂದು ಬ್ಯಾಲೆನ್ಸ್ ಇದೆ. ಮಿಕ್ಕಿದೆಲ್ಲ ಕೆಲಸಗಳು ಆಗಿದೆ ಕೂಡ. ಸೊ ಈ ಒಂದು ವಿಚಾರದಲ್ಲಿ ಅಂದರೆ ನಾನು ಹೇಳಕ್ಕೆ ಹೊರಟಿರೋದು ಏನಂತಂದರೆ, ಒಂದು ಬ್ಯಾಡ್ ವಿಷಯ ಏನಂತಂದರೆ, ತುಂಬ ನೋವು ಕೊಡುವಂಥ ವಿಚಾರ ಏನಂದರೆ, ನನ್ನ ಪ್ರೀತಿಯ ನಿರ್ದೇಶಕರು ಪ್ರದೀಪ್ RJ ಅವರು 2 ತಿಂಗಳಾಯಿತು ಅವರು ನಮ್ಮನ್ನು ಅಗಲಿ. ಅಂತಂದರೆ ಆ್ಯಕ್ಸಿಡೆಂಟಲ್ಲಿ ತುಂಬ ಸೀರಿಯಸ್ ಆಗಿ ತೀರ್ಕೊಂಬಿಟ್ರು. ಈ ನೋವು ತಡಿಲಾರದೆ ನನಗೂ ಏನು ಮಾಡಬೇಕು, ಏನು ಆಗ್ತಿದೆ ಅನ್ನೋದೇ ತಲೆಗೆ ತೋಚ್ತಾ ಇರಲಿಲ್ಲ. ಸೊ ತುಂಬ ಫೀಲ್ ಆಗ್ತಾಯಿತ್ತು, ಏನು ಮಾಡೋದು ಅಂತ. ಸೊ ನಾನೇ ನನ್ನ ಹತ್ರ ₹1 ದುಡ್ಡಿಲ್ಲ. ಸೊ ಏನೋ ಮನಸ್ಸಿಗೆ ಅನ್ನಿಸ್ತು, ಅವರು ನನ್ನ ಸಿಕ್ಕಾಪಟ್ಟೆ ನನ್ನ ಕನಸಲ್ಲಿ ಸಿನಿಮಾ ಕಣೋ, ಈ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಿದ್ದಾವೆ, ಏನಾಯಿತು ನಮ್ಮ ಸಿನಿಮಾ, ಯಾಕೆ ಹೀಗೆ, ಯಾಕೆ ಈ ಥರ ಅಂತ ತುಂಬ ಒಂದು ವಾರದಿಂದ ತುಂಬ ಟಾರ್ಚರ್ ಮಾಡಿದ್ರು ಕನಸಲ್ಲಿ. ಸೊ ಅದು ನೆಕ್ಸ್ಟ್ ಡೇನೇ, ಒಂದು ವಾರ ಆದಮೇಲೆ ನೆಕ್ಸ್ಟ್ ಡೇನೇ ನನಗೆ ಅನ್ನಿಸ್ತು, ಅದೇನಾಗುತ್ತೋ ಆಗಲಿ, ಯಾರು ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ಯಾರು ಪರಿಚಯ ಇದ್ದಾರೋ ಅವ್ರ ಹತ್ರ ನನ್ನ ಸಿನಿಮಾನ ತೊಗೊಂಡೋಗ್ಬಿಟ್ಟು ಏನಾಗಿದೆ ಅಂತ ಮುಂದಿನ ಕೆಲಸನ ಮಾಡಿಸೋಣ ಅಂತ ನಾನು ಕೈ ಹಾಕಿದ್ದೀನಿ. ಸೊ ಹಾಗೆ ರಾಮಾರ್ಜುನ್ ಅಂತ ಇದ್ದಾರೆ, ಭಾಳ ಒಳ್ಳೆಯ ಸ್ನೇಹಿತರು ಪ್ರದೀಪ್ ಸರ್ಗೂ ಕೂಡ. ಸೊ ನನಗೆ ಅವರು ತೊಗೊಂಬನ್ನಿ ಅಂತಂದರು. ಸೊ ಸಿನಿಮಾನ ತೊಗೊಂಡು ಹೋಗಿದ್ದೀನಿ. ಸೊ ಇವಾಗ ಸಿನಿಮಾನ ನಾನು ಪೂರ್ತಿ ಮಾಡಬೇಕು. ನನ್ನ ನಿರ್ಮಾಪಕರು ಕೂಡ ತುಂಬ ಸಪೋರ್ಟ್ ಇದೆ. ಇವಾಗ ಬೇರೆ ಯಾರೂ ಆ ಸಿನಿಮಾಗಂತ ಇಲ್ಲ, ನಾನೇ ಇರೋದು. ಸೊ ಅದನ್ನು ಹೇಗಾದರೂ ಮಾಡಿ ಮುಗಿಸಿ ನಿಮ್ಮ ಮುಂದೆ ತರಬೇಕು ಅಂತಿದ್ದೀನಿ. ಆ್ಯಂಡ್ ಇವಾಗ ಈ ಸಿನಿಮಾದ ಒಂದು ಪೋಸ್ಟರ್ನ ನಾನು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ರಿಲೀಸ್ ಮಾಡ್ತಿದ್ದೀನಿ. ಆ್ಯಂಡ್ ಅವರು ಬಿಟ್ಟು ಹೋದಾಗಿಂದ ನನಗೆ ಯಾಕೋ ಒಂಥರ ಫೀಲ್ ಇದೆ ಮನಸ್ಸಿಗೆ. ಯಾಕೋ ಪಾಪ ಅವ್ರ ತಂದೆಯವರು ತುಂಬಾ ನೊಂದ್ಕೊಂಡ್ರು. ಸೊ ಈ ಸಿನಿಮಾನ ಮುಗಿಸ್ಲೇಬೇಕು ಅನ್ನೋ ಹಠ ನನ್ನಲ್ಲಿ ತುಂಬ ಜಾಸ್ತಿ ಆಗಿದೆ. ರಿಸ್ಕು ಇಷ್ಟು ದಿನ ಬರೀ ಅದೇ ಆಯಿತು, ರಿಸ್ಕು ಇನ್ನೂ ಬೇರೆ ಥರ ರಿಸ್ಕ್ ತೊಗೋಬೇಕು ಅಂತ ನಾನು ಹೋರಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಪ್ರೀವಿಯಸ್ ಸಿನಿಮಾಗಳು ಹೇಗಿತ್ತು ಅದೇ ರೀತಿ ಈ ನನ್ನ ಜನತಾ ಬಜಾರ್ ಸಿನಿಮಾಗೂ ಇರಬೇಕು ಅಂತ ಕೇಳ್ತೀನಿ. ಬಿಕಾಸ್ ಈ ಜನತಾ ಬಜಾರ್ನ ಆಗಬಾರ್ದು, ತುಳಿಬೇಕು ಅಂತ ಬೇರೆಲ್ಲ ಜನರು ಎಷ್ಟು ಹೋರಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಪ್ರದೀಪ್ ಸರ್ ನಂಗೆ ಪ್ರತಿ ಸತಿ ಹೇಳ್ತಾಯಿದ್ರು, ತುಂಬ ಜನ ಇದ್ದಾರೆ ಇದನ್ನು ಆಗಬಾರ್ದು, ಇದು ಅವಂಗೆ ಆಗಬಾರ್ದು, ಅದು ಬೇರೆ ಹಿಸ್ಟ್ರಿ ಇದೆ, ಅದು ಇನ್ನೊಂದು ದಿನ ನಾನು ಮಾತಾಡ್ತೀನಿ. ಆ ಥರ ತುಳಿಯೋರು ತುಂಬ ಜನ ಆಗಿಬಿಟ್ಟಿದ್ದಾರೆ. ಸೊ ನನ್ನ ಜೊತೆ ನೀವು ಇರಿ, ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿ. ಧೈರ್ಯ, ನನಗೆ ನಿಮ್ಮೆಲ್ಲ ಆಶೀರ್ವಾದ ಬೇಕು, ಅದೇ ನನಗೆ ಒಂದು ಶಕ್ತಿ ಇರುತ್ತೆ. ಈ ಸಿನಿಮಾನ ಮುಗಿಸ್ತೀನಿ, ರಿಲೀಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.